ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಟೋರಿ ಬೈ ಹೆಸ್ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಚಿನ್ಕುರುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅವರೆಕಾಳನ್ನ ಕಟ್ಬಿಟ್ಟು ಇದ್ದಕ್ಕೆ ಬಿಟ್ಟು ಅದನ್ನು ಒಣಕ್ಕೆ ಹಾಕಿ ಫುಲ್ ಡ್ರೈ ಮಾಡಿಕೊಂಡು ಮತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನು ಚಿನ್ಕುರುಳಿನ ಒಳಗೆ ಶೇಂಗಾ, ಉರಿಗಡ್ಲೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಬಿಟ್ಟು ಅರ್ಧ ಆದಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಇದನ್ನೆಲ್ಲ ಹುರ್ಕೊಳ್ಳೋಣ. ತುಂಬವಾಗೋ ಥರ ಊತಿ ಹುರ್ಕೊಳ್ಳೋಣ. ಇವಾಗಿನ ಮಕ್ಕಳಿಗೆ ಚಿನ್ಕುರುಳಿ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಅಲ್ಲ, ಇಟ್ಟಿಟ್ಕೊಬಿಟ್ಟು ಕಾಳನ್ನ ನೆನೆಸ್ಕೊಬಿಟ್ಟು ತೆಗೆದಿಟ್ಕೊಂಡಿದ್ರೆ ನೀವು ಯಾರು ಮಾಡಿಬಿಟ್ಟು ಒಂದು ಡಬ್ಬಿ ಹಾಕಿಬಿಟ್ಟು ಯಾವಾಗ ಬೇಕಂದರೆ ಅವಾಗ ಮಕ್ಕಳಿಗೆ ಕೊಡ್ಬೋದು. ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಹೊರಗಡೆ ಕೊಟ್ಕೊಳ್ಳೋದ್ಕಿಂತ ಒಂದು ಮನೇಲೇ ಮಾಡೋದು ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಈಗ ಎಣ್ಣೆ ಬಿಸಿಯಾಗಿದೆಯಾ ನೋಡ್ಕೊಂಬರೋಣ. ಎಣ್ಣೆ ಬಿಸಿಯಾಗಿದ್ದರೆ ಎಲ್ಲದನ್ನೂ ಒಂದೊಂದು ಸಲ ಹಾಕ್ಬಿಟ್ಟು ಕೆಂಪಗಾಗೋವರೆಗೂ ಉಟ್ಕೊಳ್ಳೋಣ. ಮೊದಲು ಉದ್ದಿನಬೇಳೆ ಹಾಕ್ತೀನಿ ನಾನು. ಉದ್ದಿನಬೇಳೆ ಕೆಂಪಗಾಗೋವರೆಗೂ ಉಟ್ಕೊಂಡು ಸಪ್ರೇಟ್ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಕೆಂಪು ಬರೋವರೆಗೂ ಮಾಡ್ಕೊಳ್ಬೋದು. ಫುಲ್ಲು ಕೆಂಪಾಗೋವರೆಗೂ ಉಟ್ಕೋಬೇಡಿ. ಮತ್ತು ಈಗ ಶೇಂಗಾ ಹಾಕಿದ್ದೀನಿ ಎಣ್ಣೆಗೆ. ಶೇಂಗಾ ಸ್ವಲ್ಪ ಕೆಂಪು ಒಟ್ಟೆಗೆ ಹೋಗೋಣ ಉಟ್ಕೊಳ್ಳೋಣ. ಅದು ಹುರ್ಕೊಂಡ್ಬಿಟ್ಟು ತೆಗೆದುಕೊಳ್ಳೋಣ. ಹಾಗೆ ಶೇಂಗಾನ ನೀಟಾಗಿ ಹುರಿದಾದ್ಮೇಲೆ ಅದನ್ನು ಅದೇ ಪ್ಲೇಟ್ನಲ್ಲಿ ಇಟ್ಟಿಟ್ಕೊಳ್ಳಿ. ಕಟ್ಟೆಗೆ ಉಳ್ಳಗಡ್ಲೆ ಹಾಗೂ ಉದ್ದಿನಬೇಳೆ ಅದಕ್ಕೆ ಮಿಕ್ಸ್ ಹಾಕಿ ಅದನ್ನು ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ಹಸಿ ಅವರೆಕಾಳು ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಬಿಸಿಟ್ಬಿಟ್ಟು ಅದನ್ನು ತೆಗೆದಿಟ್ಕೊಂಡು ನೀಟಾಗಿ ಒಂದು ಸಲ ಬಟ್ಟೆ ಮೇಲೆ ಹಾಕಿ, ಕಾಟನ್ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ ಮೇಲೆ ಹಾಕಿ ಇಸ್ಕೊಂಡಿದ್ದೀನಿ. ನೀವೆಲ್ಲ ಇದಾಗೋ ಥರ ಡ್ರೈ ಆಗೋ ಥರ. ಆಮೇಲೆ ಅದನ್ನು ತಗೊಂಡ್ಬಿಟ್ಟು ಎಣ್ಣೆ ಬಿಡಿ, ಸ್ವಲ್ಪ ಫ್ರೈ ಆಗುತ್ತೆ. ಸ್ವಲ್ಪ ಡೀಪ್ ಫ್ರೈ ಮಾಡಿ ಮುರಿದ್ರೆ ಎರಿಕೊಂಡು ಆಗಬೇಕು. ಆ ಥರ ಡೀಪ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ತುಂಬವಾಗೋ ಥರ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ಳಿ. ಈ ಜನ್ರೇಷನ್ನಲ್ಲಿ ಬಹಳಷ್ಟು ಕೇಳ್ತಿದ್ದೀವಿ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಯಾಕಂದರೆ ಹೊರಗಡೆಯಿಂದ ನಾವು ತಿಂಡಿ ಮಕ್ಕಳಿಗೆ ಕೊಡ್ತೀವಿ. ಅದಕ್ಕೆ ಮಕ್ಕಳಿಗೇನು ಗೊತ್ತಿರಲ್ಲ, ಹಠ ಮಾಡ್ತವೆ ಅಂತ ಹೊರಗಡೆನೇ ತಂದು ಕೊಟ್ಬಿಡ್ತೀವಿ. ಆದರೆ ಮಕ್ಕಳಿಗೆ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಸೊ ನೋಡಿ ಮಾಡಿ ಮನೇಲಿ ಮಾಡಿ ಕೊಡಿ ಮಕ್ಕಳಿಗೆ. ಈಗ ನಾನು ಅವರೆಕಾಳು ಮುರಿದು ನೋಡ್ತಾ ಇದ್ದೀನಿ. ಸೊ ಅದೆರಡು ತಿಂಡಾಗ್ತಿದೆ. ನಾವು ಇವಾಗ ತೆಗೆದಿಟ್ಕೋಬೋದು. ಅದನ್ನು ಅದರಲ್ಲಿ ಮಿಕ್ಸಲ್ಲಿ ಕಾಳುಗಳನ್ನ ಹಾಕ್ಕೊಂಡಿದ್ದೀವಲ್ಲ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ಬನ್ನಿ, ಇವಾಗ ನಾವು ಹುರ್ಗಡ್ಲೆನ ಇನ್ನೂ ಸ್ವಲ್ಪ ಹುರ್ಗಡ್ಲೆ ಕಳ್ತಿದ್ದಾಗಿತ್ತು. ಸೊ ಹುರ್ಗಡ್ಲೆನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ತಿಂತಾ ಇದ್ದರೆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಕೇಳ್ತೀರಾ ನೀವು. ಮತ್ತೆ ನಿಮ್ಮ ಹಸ್ಬೆಂಡ್ ಕೂಡ ಕೇಳ್ತಾ ಇರ್ತಾರೆ, ಇದನ್ನು ಮಾಡಿಕೊಡು ಅಂತ ಮನೆಯವರೆಲ್ಲರೂ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೀ ಸ್ನ್ಯಾಕ್ಸಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ ಮಾಡಿ ನೋಡಿ. ಇಲ್ಲೂ ಬರ್ತೇ ಇತ್ತು ಕೂಡ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇಲ್ಲೂ ಕೂಡ ಮಾಡ್ಕೋಬೋದು ನೀವು. ಈಗ 2 ಮೆಣಸಿನ್ಕಾಯಿನ ಹುರ್ಕೊಂಡ್ಬರೋದು ಚೆನ್ನಾಗಿರುತ್ತೆ ಜೊತೆಗೆ ನೆನೆಸ್ಕೊಳ್ಳೋದಕ್ಕೆ. ಸೊ ಆಮೇಲೆ ಮೆಣಸಿನ್ಕಾಯಿನ ಕೂಡ ಎಣ್ಣೆಗೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ಳಿ. ಅದ್ರ ಜೊತೆ ಹಾಕ್ಕೊಳ್ಳೋಕ್ಕೆ ನೀವು ಬೇಕಿದ್ರೆ ಕರ್ಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆಗೆ ಬೇಕಿದ್ರೆ ಹಾಕ್ಕೋಬೋದು. ಒಂದು ಸೈಡ್ ಮೇಲೆ ಒಗ್ಗರಣೆ ಬೇಕಿದ್ರೆ ಹಾಕ್ಕೋಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಗ್ರೀನ್ ಚಿಲ್ಲಿ ತೊಗೋಬೇಕಾಗಿದ್ರೆ ಖಾರ ಹೀಗೆ ಇರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ಫ್ರೈ ಮಾಡುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಉದ್ದಿನಬೇಳೆ, ಶೇಂಗಾ, ಉರಿಗಡ್ಲೆ ಹಾಗೂ ಅವರೆಕಾಳು, ಇಟ್ಟಿನ ಅವರೆಕಾಳು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ನಾವು ಇದಕ್ಕೇನೇನು ಮಸಾಲ ಹಾಕ್ತಾರೆ ನೋಡೋಣ ಬನ್ನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಹಾಕ್ಕೊತೀರ ನೋಡಿ, ಕಾಳು ಎಷ್ಟಿರ್ತಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಬೇಕಂದರೆ ಅಷ್ಟು ಹಾಕ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ನಾನು. ನಮ್ಮದು ಖಾರ ಇಲ್ಲ, ಸೊ ಲೈಟಾಗಿ ಖಾರ ತಿಂತಿದ್ದೀರ, ಹಾಗಾಗಿ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್, ಚಿಕ್ಕ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ. ಬೇಕಂದರೆ ಜಾಸ್ತಿನೂ ಅರಿಶಿನ ಹಾಕ್ಕೊಳ್ಳಿ, ಒಳ್ಳೆಯದು ತೆಗಿನ ಒಳ್ಳೆಯದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಾಗಲ್ಲ, ರುಚಿ ಬಯಸ್ತೀವಿ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ಮಾಲ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಹಾಕ್ಕೊಳ್ಳಿ. ಲೈಟಾಗಿ ಖಾರ ಹುಳಿ ಆಗಬೇಕು ಅಂತ ಟೇಸ್ಟಿಗೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಷ್ಟೇ ಒಳ್ಳೆಯದು. ಇದಕ್ಕೆ ಬೇಕಾದರೆ ನೀವು ಕೊಬ್ಬರಿ, ಕರಿಬೇವು, ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರೆ ಇದನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.